ಇನ್ ಸಾಕು, ನಾವಿನ್ನು ಇಬ್ಬರು ಬೇರೊಬ್ಬರನ್ನ ಮದುವೆ ಆಗಬೇಕು. ಮದುವೆ ಆಗಲು ಹೊರಟವಳನ್ನೇ ಮುಗಿಸಿದ ಕ್ರೂರಿ. ಲಿವ್ ಇನ್ ಸಾಕು, ನಾನು ಬೇರೊಬ್ಬನನ್ನ ಮದುವೆಯಾಗಬೇಕು. ಮದುವೆ ಆಗಲು ಹೊರಟವಳನ್ನೇ ಮುಗಿಸಿದ ಕ್ರೂರಿ. ಬೆಳಗಾವಿ ತಾಲೂಕಿನ ವಂಟಮುರಿಯ ಗಂಗವ್ವ ಹಂಚಿನ ಮನಿ ಕೊಲೆಯಾಗಿರುವಂಥದ್ದು. ಪ್ರಿಯತಮೆಯನ್ನ ಕೊಂದು ಕಾಡ್ನಲ್ಲಿ ಎಸೆದಿದ್ದ ಪ್ರಿಯಕರ ಅಂಡ್ ಗ್ಯಾಂಗ್. ಗಂಗವ್ವಳನ್ನ ಮುಗಿಸಿದ ರಾಜನಕಟ್ಟಿಯ ಬಸವರಾಜ್ ಕಾರ್ನವರ್. ತಂದೆ ಯಲ್ಲಪ್ಪ, ಮಾವ ಲಗಪಪ್ಪನ ಜೊತೆ ಸೇರಿ ಗಂಗವ್ವಳ ಕೊಲೆಯಾಗಿರುವಂಥದ್ದು. ರಾಡ್ನಿಂದ ಹೊಡೆದು ಕೊಂದು ತಿಲ್ಲಾರಿ ಘಾಟ್ನಲ್ಲಿ ಎಸೆದಿದ್ದ ದುರುಳರು. ಮೇ 20 ಖಾಸಗಿ ಶಾಲೆ ಶಿಕ್ಷಕ ಪ್ರಿಯಕರ ಬಸವರಾಜ್ ಈಗ ಲಾಕ್ ಆಗಿರುವಂಥದ್ದು. 10 ವರ್ಷದಿಂದ ಗಂಗವ್ವ ಜೊತೆಗಿದ್ದ ಪ್ರಿಯಕರ ಬಸವರಾಜ್. ಆದ್ರೆ ಬೇರೊಬ್ಬಳ ಜೊತೆ ಮದುವೆಯಾಗಲು ಮುಂದಾಗಿದ್ದ ಬಸವರಾಜ್. ಇದು ಗೊತ್ತಾಗಿ ಆ ಮದುವೆಯನ್ನ ಮುರಿದಿದ್ದ ಗಂಗವ್ವ. ಗಂಗವ್ವ ಜೀವಂತ ಇದ್ರೆ ತನ್ನ ಮದುವೆ ಆಗಲ್ಲ ಅಂತ ಈಗ ಕೊಲೆ ಮಾಡಿರುವಂಥದ್ದು ಪ್ರಿಯಕರ. ಲಿವ್ ಇನ್ ಸಾಕು, ನಾನು ಬೇರೊಬ್ಬನನ್ನ ಮದುವೆ ಆಗಬೇಕು. ಮದುವೆ ಆಗಲು ಹೊರಟವಳನ್ನ ಮುಗಿಸಿದ ಕ್ರೂರಿ. ಬೆಳಗಾವಿ ತಾಲೂಕಿನ ವಂಟಮುರಿಯ ಗಂಗವ್ವ ಕೊಲೆಯಾಗಿರುವಂತಹ ಗಂಗವ್ವ. ಲಗಮಪ್ಪ ಆರೋಪಿ, ಬಸವರಾಜ್ ಕೂಡ ಆರೋಪಿ. ಮದುವೆಯಾಗಲು ಹೊರಟವಳನ್ನೇ ಈಗ ಮುಗಿಸಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಾವಿ ತಾಲೂಕಿನ ವಂಟಮುರಿಯ ಗಂಗವ್ವ ಹಂಚಿನ ಮನಿ ಕೊಲೆಯಾಗಿರುವಂತಹ ದುರ್ದೈವಿ. ಪ್ರಿಯತಮೆಯನ್ನ ಕೊಂದು ಕಾಡ್ನಲ್ಲಿ ಎಸೆದಿದ್ದಂತಹ ಪ್ರಿಯಕರ ಮತ್ತು ಆತನ ಗ್ಯಾಂಗ್. ಗಂಗವ್ವಳನ್ನ ಮುಗಿಸಿದ ರಾಜನಕಟ್ಟಿಯ ಬಸವರಾಜ್. ತಂದೆ ಯಲ್ಲಪ್ಪ ಹಾಗೆ ಮಾವ ಲಗಮಪ್ಪನ ಜೊತೆ ಸೇರಿ ಗಂಗವ್ವ ಕೊಲೆ ಮಾಡಿದ್ದಾರೆ. ರಾಡ್ನಿಂದ ಹೊಡೆದು ಕೊಂದು ತಿಲ್ಲಾರಿ ಘಾಟ್ನಲ್ಲಿ ಎಸೆದಿದ್ದಂತಹ ದುರುಳರು ಆರೋಪಿಗಳು. ಮೇ 29ರಂದು ದಟ್ಟ ಕಾಡಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಈ ಒಂದು ಶವ ಸಿಕ್ಕಿತ್ತು. ಪೊಲೀಸರು ಕೂಡ ಪ್ರಕರಣವನ್ನ ಭೇದಿಸಿದ್ದೇ ಈಗ ಬಲು ರೋಚಕವಾಗಿರುವಂಥದ್ದು. 29 ಮೇನಲ್ಲಿ ಈ ಒಂದು ಕೊಲೆ ನಡೆದಿದ್ದಂಥದ್ದು. ದಟ್ಟ ಕಾಡಿನ ಮಧ್ಯ ಈ ಒಂದು ಶವವನ್ನ ಎಸೆದು ಬಂದಿರ್ತಾರೆ. ಮದುವೆಯಾಗಲು ಹೊರಟವಳನ್ನ ಈಗ ಮುಗಿಸಿರುವಂಥದ್ದು ಪ್ರಿಯಕರ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಪ್ರಿಯತಮೆಯನ್ನ ಕೊಂದು ಕಾಡ್ನಲ್ಲಿ ಎಸೆದಿದ್ದಂತಹ ಪ್ರಿಯಕರ ಮತ್ತು ಆತನ ಗ್ಯಾಂಗ್. ಹೆಂಗಿದ್ರು ಅವರು? ಯಾವಾಗ ಗೊತ್ತಾಯ್ತಮ್ಮ ಏನಂತ ಯಾರು? ಹೆಂಗಿದ್ರು ಅವ್ರ? ಚಲೋ ಅಂದ್ರಪ್ಪ. ನನ್ನ ಮುಂದೆ ಹಿಂಗಾಗ್ತಿದ್ದದು ನಮಗೂ ಏನು ಗೊತ್ತಿಲ್ಲ. ಏನ್ ಮಾಡ್ತಿದ್ದಮ್ಮ ಅವರು? ಕೆಲಸ ಮಾಡ್ತಾರೆ ಮನೆ ಮಗಳು? ಮನ್ಯಾಗನೇ ಇರ್ತಿಡ್ರಿ. ಏನು ಮದುವೆ ಗಟ್ಟ ವರ್ಷ ಆಗೈತಿ, ಮದುವೆ ಮಾಡೋದು? ಹುಡುಗಿ ಹಂಗನಯ್ಯಪ್ಪ, ನಮಗೆ ಹೇಳಕ್ ಬರೋದಿಲ್ಲ. ಹುಚ್ಚ ಅಂತ ಈಗ ನಾನ ಅವ್ರ ಯಜಮಾನ್ರು ಏನ್ ಮಾಡ್ತಾರಮ್ಮ ಈಗ? ಸಾಲಿ ಮಾಡ್ತಾರಪ್ಪ. ಯಾವರಮ್ಮ ಅವ್ರದ್ದು? ರಾಜಕಟ್ಟಿ ಅವರು ಹುಬ್ಬಳ್ಳಿಯಾಗಿರ್ತಾರಂತಾರೆ. ಅವ್ರು ನಾವೇನು ಹೋಗಿಲ್ಲ, ಬಂದಿಲ್ಲ. ಈಗ ನಿಮ್ಗೆ ಹೆಂಗ ಸುದ್ದಿ ಗೊತ್ತಾಯ್ತಮ್ಮ? ಇವ್ರು ಪೊಲೀಸರು ಬಂದ ಬರಾಗ ನಮಗೆ ಗೊತ್ತಾಗೈತಪ್ಪ. ನನ್ನ ಮಕ್ಕಳು ನಮಗೇನು ಗೊತ್ತಾಗಿಲ್ಲ. ಅವರ ತಿಳಿಸಿದಾರ ನಮಗೆ. ಇಲ್ಲಿ ಮಗಳೇ ಮನ್ಯಾಗ ಇರ್ತಾರೆ? ಮನ್ಯಾಗನ ಇರ್ತಾಳೆ. ಒಟ್ಟು ಇಲ್ಲಿ ಏನಾರ ಬರೋ ಹೋಗೋದು ಮಾಡ್ತಾರೆ ಮನೆ? ಇಲ್ಲಿ ಯಾವಾಗ ಬರಾಕಿ ಹೋಗಾಕಿ ಚಲೋ ದೇವನ ಅಂತ ಚಲೋ ಅದನ್ನ ಮಗ ಯವಾನಕ್ಕೆ ಅಟ್ಟರಿ. ಮತ್ತೇನು ಗೊತ್ತಿಲ್ಲಪ್ಪ ನಮ್ಗೆ. ಏನಾರ ಜಗಳ ಹೋಯ್ತಂತ ನಿಮ್ಗೆ ಏನಾರು ಏನು ಹೇಳಿಲ್ಲ ಜಗದ ಬಗ್ಗೆ, ಏನು ಇಲ್ಲ. ಅಲ್ಲ ಈಗ ಪೊಲೀಸರು ಬಂದು ಏನಂತ ಹೇಳಿದ್ರು? ಎಲ್ಲ ಚಲೋ ನನಗೆ ಹೇಳಿದಾಡ್ರಿ ನನಗೆ. ನೀವು ಪೊಲೀಸರು ಬಂದು ಏನಂತ